ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ಗಣಿತ ಎರಡೆರಡು ರೀತಿ ಒಳಗೆ ನಿಮಗೆ ನಾ ತೋರಿಸ್ತಿರ್ತಾನೆ. ಸ್ವಲ್ಪ ವಿಚಾರ ಮಾಡ್ರಿ. ಆಮೇಲೆ ಯಾವುದೇ ಒಂದು ಗಣಿತ ಮಾಡ್ಬೇಕಾದ್ರೆ ಕೆಲವೊಂದು ಕ್ಲೂಗಳು ಇರ್ತಾವ. ಕ್ಲೂಗಳನ್ನ ನೋಡಬೇಕು, ಹೆಂಗೆ ಕಲಿಸ್ತಾರೆ ನೋಡಬೇಕು. ತಿಳಿತಲ್ಲ. 402 ಮತ್ತು 480 ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿಯೊಂದರಲ್ಲಿ 3 ಶೇಷವನ್ನು ಕೊಡಬಲ್ಲ ಅತಿ ದೊಡ್ಡ ಸಂಖ್ಯೆ ಯಾವುದು? ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಮಸ. ಇಲ್ಲಿ ಒಂದೇ ಶೇಷ ಕೊಟ್ಟಾನಂದ್ರೆ ನೀವು ಈ ಈ ಎರಡು ಸಂಖ್ಯೆಗಳೇ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ತೆಗಿಬೇಕಾಗ್ಯದಂದ್ರೆ 483 ಹೊರತಾಗಿ ಬಂದ ಅಂಕೆಗೆ 483ಕ್ಕೆ ಭಾಗಿಸಲ್ಪಡುವ ದೊಡ್ಡ ಸಂಖ್ಯೆ ನಮಗೆ ಬೇಕಾಗ್ಯದ. ತಿಳಿತಲ್ಲ. ಅದನ್ನು ಕಂಡು ಹಿಡಿಬೇಕು ನೀವು. ಆಮೇಲೆ ನಿಮಗೆ ಹಿಂದೆ ಮಾದರಿ ಕೊಟ್ಟು ನಾನು 2 ಶೇಷಗಳನ್ನು ಕೊಟ್ಟಿದ್ದೆ. ಈಗ ಒಂದು ಶೇಷ ಕೊಟ್ಟು ಒಂದು ಶೇಷ ಕೊಟ್ಟಾಗ ನೀವು ಹೆಂಗೆ ಮಾಡ್ಬೇಕು ಅನ್ನೋದು ನಾ ಕಲಿಸ್ತೀನಿ. ನೀವೆಲ್ಲರೂ ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿ. ಮಾಡೋದಾಯ್ತಲ್ಲ. ಇಲ್ಲಿ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 402 ಒಂದೇ ಶೇಷ ಕೊಟ್ಟಂದ್ರೆ ಎರಡರೊಳಗೂ ಕಳೆದು ಬಿಡುತ್ತದೆ. 486 -3 ನೋಡ್ರಿ. ಈ ಶೇಷ ಕೊಟ್ಟಂದ್ರೆ ಎರಡು ಸಂಖ್ಯೆಗೆ ಅದೇ ಶೇಷ ಅಂತ ತಿಳ್ಕೊಬೇಕು. ಮೊದಲ ಗಣಿತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದೇ ಶೇಷ ಕೊಟ್ಟಾನ, ಹಿಂದೆ 2 ಶೇಷ ಕೊಟ್ಟಿದ್ರು ಸರು. ಈಗ ಒಂದೇ ಶೇಷ ಅದಲ್ಲ ಅಂದ್ರೆ ಪ್ರತಿಯೊಂದು ಸಂಖ್ಯೆಯಲ್ಲಿ ಶೇಷಗಳನ್ನು ಕಡಿಬೇಕು. ಒಂದೇ ಕೊಟ್ಟಾನಂದ್ರೆ ಇದರಾಗ 3 ಕಳೀರಿ, ಇದ್ರಾಗ 3 ಕಳೀರಿ. ಎಷ್ಟು ಬರ್ತದೆ ನೋಡ್ರಿ? 312 3 ಆದ್ರೆ 9, ಕೆಲ ಬಂದು 1, 399 ಆತಿದು. ಇದು 6 3, ಇದು 483 ಆತು. ಇದರ ದೊಡ್ಡ ಸಂಖ್ಯೆ ಯಾವುದು? ಇದು. ಸಣ್ಣ ಸಂಖ್ಯೆ ಇದು. ತಿಳಿತಲ್ಲ. ಈಗ ಶೇಷ ಕೊಟ್ಟಾಗ ಏನು ಮಾಡ್ಬೇಕು ನೀವು? 402ರೊಳಗೆ 3 ಕಳಿಬೇಕು. ಶೇಷನ್ನ ಕಳೆದು ಮಸ ತೆಗಿಬೇಕು. ಮಸ ಯಾಕೆ ತೆಗಿಬೇಕು? ಭಾಗಿಸಲು ಕೊಡವಲ್ಲ ಶೇಷ, 3 ಶೇಷವನ್ನು ಕೊಡವಲ್ಲ ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಅಂದ್ರೆ ಮಸ, ಚಿಕ್ಕ ಸಂಖ್ಯೆ ಅಂದ್ರೆ ಲಸ. ಲಸ ಅಂದ್ರೆ ಈ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ. ಆ ಸಂಖ್ಯೆ 399ರಿಂದ ಭಾಗ ಹೋಗ್ಬೇಕು, 483ರಿಂದ ಭಾಗ ಹೋಗ್ಬೇಕು. ಅಂತ ಸಂಖ್ಯೆಯನ್ನು ಕಂಡುಹಿಡಿಯೋಕೆ ಏನಂತಾರೆ? ಲಸ ಅಂತಾರೆ. ಇದೇನಾಗಿದೆ? ಈ ಸಂಖ್ಯೆಗಳಿಗೆ, ಈ ಕೊಟ್ಟ ಸಂಖ್ಯೆಗಳಿಗೆ ಭಾಗಿಸಲ್ಪಡುವ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಮಸ. ಈಗ ನಾವು ಭಾಗಾಕಾರ ಕ್ರಮದಾಗ ಕಲಿಸ್ತನು ನೋಡ್ರಿ. 483 ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ಯಾವುದು? 399. ಬಹಳ ಸರಳ ಭಾಗಾಕಾರ ಕ್ರಿಯೆದಾಗ. ಭಾಗಾಕಾರ ಕ್ರಿಯೆಯಲ್ಲಿ ಮಸ ಮಾಡೋದು ಕಲ್ತ್ರಿ ಅಂತಂದ್ರೆ ಭಾರಿ ಅಂದ್ರೆ ಭಾರಿ ಸರಳ. ಈಗ ಲಸ ಲೆಕ್ಕಗಳು ಎಷ್ಟು ಕಾಂಪ್ಲಿಕೇಟೆಡ್ ಇರ್ತಾವ ಅನ್ನೋದು ಮುಂದಿನ ಅನುಕ್ರಮ ನಂಬರ್ದಾಗ ಬರ್ತಾವ. ಈಗ ಸದ್ಯಕ್ಕೆ ಚಾಲು ಆಗ್ಯಾವ. 5 6 7 ಲಸ ಎಷ್ಟು ಅಂತ ಕೇಳೋದಿಲ್ಲ. ಇಂಥವು ಕಲ್ತ್ರಿ ಅಂದ್ರೆ ನೀವು ಭಾಳ ದೊಡ್ಡ ಶೆಣ್ಯರಾಗ್ತೀರಿ. 3 1 3 ಅಂದ್ರೆ 399 ಹಚ್ಚ್ರಿ. ಆಮೇಲೆ ಇಲ್ಲಿ 3 ಅದ, 3 ಮಗೆ ಬಂದ್ರೆ ಸಾಕು ನೀವು. 3 1 3 ಅಂದ್ರೆ 399 ಒಂದೇ 3. 13 9 ಆದ್ರೆ 4, ಕೈಲ ಬಂತು 1. 18 10 ಆದ್ರೆ 8, ಕೈಲ ಬಂತು 1. 4 4 ಆದ್ರೆ 0. ನೋಡಿ ಇಲ್ಲಿ ಮತ್ತೇನು ಮಾಡಬೇಕು? ಇಲ್ಲಿ ಶೇಷ ಬಂದದಂದ್ರೆ ಇದನ್ನು ನೀವು ಹೊಳೆ ತೊಗೊಂಡ್ಬಾರಿ. 399 ನೋಡಿ. 8 4 32, 8 5 40 ದೊಡ್ಡದು. 8 4 ಕಚ್ಚಾರ ಮಾಡಿ ನೋಡ್ಬೇಕು. 8 4 4 4 16, ಎಲ್ಲ ಬಂತು 1. 4 8 32, 1 33, 336. 84 4 336. ಓಕೆ, 4 ಇಡ್ರಿ 336. 9ರಾಗ 6 ಆದ್ರೆ 3, ಹೌದಾ? ಆಮೇಲೆ 9ರ 3 ಆದ್ರೆ 6, 3 3 ಆದ್ರೆ 0. ಮತ್ತೆ ಈ ಶೇಷಕ್ಕೆ ಏನು ಮಾಡ್ಬೇಕು ನೀವು? ಮತ್ತೆ 84 ಹೇಳ್ರಿ. 63 1 63. 4ರ 3 ಆದ್ರೆ 1, 8ರಾಗ 6 ಆದ್ರೆ 2, 1 8ರಾಗ 6.
ಈ 63ನ ಮುಂದಿಡ್ರಿ. 63 ಇಲ್ಲಿಡ್ರಿ. 21 ಮೂರ್ಲೆ 63. 63ಲೆ ಭಾಗ ಹೋಗ್ಯದಂದ್ರೆ ನೀವೇನು ಮಾಡಬೇಕು? ಗರಿಷ್ಠ ಭಾಗಿಸಲ್ಪಡುವ ಸಂಖ್ಯೆ ಬರೋಬ್ಬರಿ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಮಾಸ. ಅತಿ ದೊಡ್ಡ ಸಂಖ್ಯೆ ಬರೋಬ್ಬರಿ 21. ಎಷ್ಟು? ಅತಿ ದೊಡ್ಡ ಸಂಖ್ಯೆ ಬರೋಬ್ಬರಿ ಎಷ್ಟು? 21. ನೋಡ್ರಿ, ಈ 402ಕ್ಕೆ ನೀವು 21ರಲ್ಲೇ ಭಾಗಿಸಿದ್ರೆ 3 ಶೇಷ ಉಳಿತಾವ. ಪ್ರತ್ಯೇಕ ನೀವು ಕಚ್ಚದ ಮಾಡಿ ನೋಡ್ರಿ. 402ಕ್ಕೆ 21ರಲ್ಲೇ ಭಾಗಿಸಿದ್ರೆ ಏನು ಬರ್ತದೆ? ಡೆಫಿನೆಟ್ಲಿ 3 ಶೇಷ ಉಳಿತಾವ. ಇನ್ನು ಮುಂದಿನ ಸಂಖ್ಯೆ 135 ಮತ್ತು 165. ಈ ಸಂಖ್ಯೆಗಳ ಮಸ 15 ಆದರೆ ಲಸ ಎಷ್ಟು? ತಿಳಿತಲ್ಲ? ಇಲ್ಲಿ ನೋಡ್ರಿ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದು ಸೂತ್ರ. ಹಿಂಗೆ ಕೊಟ್ಟಾಗ 2 ಸಂಖ್ಯೆಗಳು ಕೊಟ್ಟಿರ್ತಾನೆ, 3 ಸಂಖ್ಯೆ ಕೊಡ್ಲಿಕ್ಕೆ ಬರೋದಿಲ್ಲ. ಇದು ನೆನ್ಪಿಟ್ಕೋಬೇಕು. ಲಸ ಗುಂಡ್ಲೆ ಮಸ ಗುಂಡ್ಲೆ ಲಸ ಬರೋಬರಿ 2 ಸಂಖ್ಯೆಗಳ ಗುಣಲಬ್ಧ. ಇಲ್ಲಿ ನೋಡಿ, ಏನು? ಮಸ ಗುಂಡ್ಲೆ ಲಸ ಬರೋಬರಿ ಈ 2 ಸಂಖ್ಯೆಗಳ ಗುಣಲಬ್ಧ. 2 ಸಂಖ್ಯೆಗಳ ಗುಣಲಬ್ಧ. ನೋಡ್ರಿ, ಮಾಸ ಎಷ್ಟದ? 15 ಅದ. ಲಸ ಎಕ್ಸ್ ಹಾಕೋರಿ. 2 ಸಂಖ್ಯೆಗಳ ಗುಣಲಬ್ಧ ಅಂದ್ರೆ 135 ಗುಂಡ್ಲೆ 165. ಗುಣಾಕಾರ ಮಾಡಿ ಇಡಬೇಡ್ರಿ ನೀವು. ಈ ಆಯ್ತು, ಈಗ ಗುಣಲಬ್ಧ ಆತದ. ಗುಣಾಕಾರ ಚಿಹ್ನೆ ಹಾಕಿದ್ರೆ ಗುಣಲಬ್ಧ ಬಂದಂಗ ಆತೀಗ. 15x ಬರೋಬ್ಬರಿ 100 ಎಷ್ಟು? 135 ಗುಂಡ್ಲೆ 65. 135 ಗುಂಡ್ಲೆ ಇವೆರಡು ಗುಣಿಸ್ರಿ. 15x ಬರೋಬ್ಬರಿ 135 ಗುಂಡ್ಲೆ 165. ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ. x ಬರೋಬ್ಬರಿ 135 ಗುಂಡ್ಲೆ 165 ಡಿವೈಡೆಡ್ ಬೈ 15. ಇದು ಗುಣಾಕಾರ ಇತ್ತಂದ್ರೆ ಈ ಕಡೆ ಹೋತಂದ್ರೆ ಏನಾಗ್ತದೆ? ಭಾಗಾಕಾರ ಆಗ್ತದೆ. ಭಾಗಾಕಾರ ಚಿಹ್ನೆ ಇದೆ. 15 ಒಂದಲೇ 15 9 135. ನೋಡಿ, 9 45. 9 45 ಕೈಲ ಮತ್ತು 4. 9 54. 1 4 58. 9 9 1 10 1 5 14. ಎಕ್ಸ್ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು? ಎಕ್ಸ್ ಅಂದ್ರೆ x is equal to ಲಸ ಬರೋಬರಿ 1485. ಎಲ್ಲದು ಉತ್ತರ ಸಂಖ್ಯೆ ಕಂಡುಹಿಡಿಯಿರಿ. ಎ. ನೋಡಿ, ಇಂಥ ಲೆಕ್ಕಗಳನ್ನು ನೀವು ಮಾಡ್ಬೇಕಾಗ್ತದೆ. ಆಮೇಲೆ ಲಸ ಕಂಡು ಹಿಡ್ರಿ ಅಂದ್ಕೊಂಡು ನೀವೇನು ಮಾಡ್ತೀರಿ? 135 165 3 5 ಹಿಂಗೆ ಲಸ ತಕೋತ್ ಕೂತು ಬಿಡ್ತೀರಿ. ಎಲ್ಲಿ ತನಕ? 1485 ಬರೋ ತನಕ. ಅಂದರೆ ಭಾಳ ಸಲ ಅಪವರ್ತನಗಳಿಂದ ನೀವು ಭಾಗಿಸೋದು ಕೊಡ್ಬೇಕಾಗ್ತದೆ. ಈ ಸೂತ್ರದ ಪ್ರಕಾರ ನೀವು ಅರ್ಜೆಂಟಾಗಿ ಮಾಡ್ರಿ, ಭಾಳ ಚೆಂದಂಗೆ ಬರ್ತಾವೆ. ಈಗ ನೋಡಿ, ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಏನು ಅನ್ನೋದು ನಿಮ್ಗೆ ತಿಳಿತು. ಮುಂದೆ ನಾ ಮಾದರಿ ಕೊಟ್ಟಾಗ ನೀವು ಮಾಡ್ಬೇಕು. ಫೇರ್ದಾಗ ಬರ್ಕೋರಿ ಚೆಂದಂಗೆ. 2 ಸಂಖ್ಯೆಗಳು ಕೊಟ್ಟಾನಂದ್ರೆ ಲಸ ಗುಂಡ್ಲೆ ಮಸ ನೆನ್ಪಿಟ್ಕೊಡ್ರಿ. ಮುಂದಿನ ಲೆಕ್ಕ ಮಾಡಿ.